ನೋಡ್ಬೋದು ವ್ಯೂ ಎಷ್ಟು ಭಾರಿ ಐತಿ ಇಲ್ಲಿ. ಸೊ ಸುತ್ತಮುತ್ತ ಬೆಟ್ಟ ಗುಡ್ಡ ಕಾಡು. ಸೊ ಕಾಡಿನ ಮಧ್ಯೆ ನಾವು ಇರ್ತಾ ಇರೋದು. ಇದು ಊಟನಿಂದ ರೆಡಿ ಮಾಡಿರುವಂಥ ರೂಮ್ಸ್ಗಳು. ಸೊ ನಿಮಗೆ ಬೆಸ್ಟ್ ಆಪ್ಷನ್ ಇದು. ಯಾಕಪ್ಪ ಅಂದರೆ ಚಳಿಗಾಲದಲ್ಲಿ ಸೊ ಇದನ್ನು ಚೂಸ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಚಳಿ ಆಗೋದಿಲ್ಲ. ಸೊ ಇದೇನು ನೋಡ್ತಾ ಇಲ್ಲ, ಇದು 5ನೇ ಹಂತ. ಎಲ್ಲ ಈ ಕ್ಯಾಪ್ಸೂಲ್ ಸ್ವಲ್ಪ ಗೋಲಾಕಾರದಲ್ಲಿ ಇರ್ತಲ್ಲ, ಅದರಲ್ಲೇ ಒಂದು ಬೆಡ್ನ ಕ್ರಿಯೇಟ್ ಮಾಡಿ ಒಂದು ರೂಮ್ ಟೈಪ್ ಮಾಡಿರ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರಾಜು ಕನ್ನಡ ಯೂಟ್ಯೂಬ್ ಚಾನಲ್ಸ್. ನಾ ಇವಾಗ ಊಟಿ ಅವೆಂಚರ್ ಆಫ್ ಫರ್ನಿಲ್ ಒಳಗಿದ್ದೀನಿ. ಇಲ್ಲಿ ನಿಮಗೆ ಯಾವ ಥರ ರೂಮ್ಸ್ ಅವೈಲೇಬಲ್ ಅದಾವ ಅಂತ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ 3 ಥರ ರೂಮ್ಸ್ನ ನೀವು ನೋಡ್ಬೋದು. ಫಸ್ಟ್ ಒನ್ಗೆ ಟೆಂಟು, ಸೆಕೆಂಡ್ ಒನ್ ಟಿಫೀಸು, ಥರ್ಡ್ ಒನ್ನು ಕ್ಯಾಪ್ಸೂಲ್ ರೂಮ್ಸ್. ಸೊ ಈ ಕ್ಯಾಪ್ಸೂಲ್ ರೂಮ್ಸ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ಇಲ್ಲಿ ಅವೆಂಚರ್ ಆಫ್ ಫರ್ನಿನಲ್ಲಿ. ಸೊ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಇಂಡೋರ್ ಗೇಮ್ಸ್ ಸುತ್ತ ಸಿಗುತ್ತೆ, ಅದ್ರ ಜೊತೆಗೆ ಫೈರ್ ಕ್ಯಾಂಪ್ ಕೂಡ ಸಿಗುತ್ತೆ. ಫೈರ್ ಕ್ಯಾಂಪ್ ಕೂಡ ಇಲ್ಲೇ ಇದೆ. ಸೊ ಕಂಪ್ಲೀಟ್ ಇಲ್ಲಿ ಏನೇನಿದೆ ಅವೆಂಚರ್ ಆಫ್ ಫರ್ನಿಲಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ನನ್ನ ಈ ಎಲ್ಲ ರೂಮ್ಸ್ನ ಅಫೋರ್ಡೆಬಲ್ ಪ್ರೈಸಸ್ನ ನೀವು ತಿಳ್ಕೊಬೇಕಪ್ಪ ಅಂದ್ರೆ ವಿಡಿಯೋ ಕಂಪ್ಲೀಟ್ ಎಂಡ್ ಆಗೋವರೆಗೂ ನೋಡಿರಿ. ಸೊ ಬನ್ನಿ ನೋಡೋಣ. ಸೊ ಇದೇ ನೋಡ್ತಾ ಇದ್ದಿಲ್ಲ, ಇದು ಇಂಡೋರ್ ಗೇಮ್ಸ್ ರೂಮು. ಸೊ ನೀವು ಇಲ್ಲಿ ಕೂತು ಕ್ಯಾರಮ್ ಬೋರ್ಡ್ ಆಡ್ಬೋದು. ಸೊ ಸ್ನೇಕ್ ಬೋರ್ಡು, ಸೊ ಕ್ಯಾರಮ್ ಬೋರ್ಡ್ ಇದೆ. ಸೊ ನಿಮ್ಮ ಫ್ರೆಂಡ್ಸು ಟೀಮ್ ಮುಖಾಂತರ ಬಂದಿದ್ರಪ್ಪ ಅಂದ್ರೆ ಸೊ ನೀವು ಇಲ್ಲಿ ಕೂತು ಗೇಮ್ಸ್ ಆಡ್ಬೋದು. ಅದೇ ಅಲ್ಲದೆ ಸಾಕರ್ ಮ್ಯಾಚ್ ಗೇಮು, ಇದೊಂಥರ 6 ಜನ ಈ ಕಡೆ 4 ಜನ ಕೂಡಿಸಿ ಟೀಮ್ ಮಾಡ್ಕೊಂಡು ಆಡುವಂಥ ಗೇಮು. ಇಲ್ಲಿ ಸ್ವಲ್ಪ ನಿಮ್ಗೆ ಕೂತ್ಕೊಳ್ಳೋಕ್ಕೆ ಜಾಗ ಇದೆ. ಸೊ ನೀವು ಇಲ್ಲಿ ಕೂತ್ಕೊಂಡು ಕೇಸಿ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಏನಾದರೂ ನೀವು ಹೊರಗಡೆ ಫುಡ್ ಮಾತ್ರ ಇಲ್ಲಿ ಸಿಗಲ್ಲ, ಆರ್ಡರ್ ಫುಡ್ ಮಾಡಿದ್ರಪ್ಪ ಅಂದ್ರೆ ಸೊ ಇಲ್ಲಿ ಈ ಥರ ನಿಮಗೆ ಟೇಬಲ್ ಇದೆ. ಕಪಲ್ಸ್ ಮತ್ತು ಬಂದಿದ್ರಪ್ಪ ಅಂದ್ರೆ ನಿಮ್ಗೆ ಕೂತು ಆರಾಮ್ ನೀವು ನಿಮ್ಮ ಡಿನ್ನರ್ ನೀವು ಮಾಡ್ಕೋಬೋದು. ಇಲ್ಲಿ ಟೈಮ್ ಕನ್ಫರ್ಮೇಷನ್ ಕೇಳ್ಕೊಂಡೆ 8 to 10 o'clockವರೆಗೂ ಫೈರ್ ಕ್ಯಾಂಪ್ ಇರುತ್ತೆ. ಅತಿಯಾದ ಚಳಿದ್ರಿಂದ ನೀವು ಆರಾಮ್ ಒಂದು ನೈಟ್ ವ್ಯೂ ಎಕ್ಸ್ಪೀರಿಯನ್ಸ್ ತೊಗೋಬೋದು ಇಲ್ಲಿ ಫೈರ್ ಕ್ಯಾಂಪ್ದು. ಸೊ ಅದು ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗೋಣ, ಅದು ಕ್ಲಿಪ್ ಕೂಡ ಹಾಕ್ತೀನಿ, ನೀವು ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಎಲ್ಲರೂ ರೆಸಾರ್ಟ್ ಬುಕ್ ಮಾಡ್ಕೊಂಡು ಬಂದಿರ್ತಲ್ಲ, ಸೊ ಎಲ್ಲರೂ ಇಲ್ಲಿ ಗುಂಪಾಗಿರ್ತಾರೆ ಫೈರ್ ಕ್ಯಾಂಪ್ ಸುತ್ತಮುತ್ತ. ಸೊ ಈಗ ಕೆಪೆ ನೋಡೋ ಬರ್ರಿ, ಕೆಪೆ ಒಳಗೆ ಯಾವ ಥರ ಫುಡ್ ಐಟಮ್ಸ್ ಸಿಗ್ತಾವೆ ನಿಮಗೆ ತೋರಿಸ್ತೀನಿ ಬರ್ರಿ. ಸೊ ಇದು ಫರ್ನಿಲ್ ಕೆಪೆ ಫುಲ್ ಮೆನು ನನ್ನ ಕಡೆ ಇದೆ. ಸೊ ಯಾವ ಥರ ಇಲ್ಲಿ ಐಟಮ್ಸ್ ಸಿಗ್ತಾವೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಬರ್ಗರ್ ಸಿಗುತ್ತೆ, ಸ್ಯಾಂಡ್ವಿಚಸ್ ಸಿಗುತ್ತೆ, ಪಾಸ್ತಾ ಸಿಗುತ್ತೆ, ಪಿಜ್ಜಾ ಸಿಗುತ್ತೆ. ಸೊ ಮೇನ್ ಕೋರ್ಸಸ್ 5 to 6 ಐಟಮ್ಸ್ ಅದಾವೆ ಮೇನ್ ಕೋರ್ಸಸಲ್ಲಿ. ಸೊ ನೀವು ಆರ್ಡರ್ ಮಾಡ್ಕೊಂಡು ಇದು ಮಾಡ್ಬೋದು. ಮತ್ತು ಹಾಟ್ ಬೇವರೇಜಸ್ಸು ಸಿಗುತ್ತೆ, ಮತ್ತು ಕೋಲ್ಡ್ ಬೇವರೇಜಸ್ಸು ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಪ್ರಿಪೇರ್ ಆಗೋದು ಹಾಟ್ ಬೇವರೇಜಸ್ ತೊಗೋಬೋದು. ಸೊ ನಾವು ಇಲ್ಲಿ ಮಟ್ಟ ಏನು ನೋಡಿದಪ್ಪ ಅಂದರೆ ಇಂಡೋರ್ ಗೇಮ್ಸ್ ನೋಡಿದ್ದೀವಿ, ಮತ್ತು ಫೈರ್ ಕ್ಯಾಂಪ್ ಪ್ಲೇಸು, ಮತ್ತು ಫರ್ನಿಲ್ ಕೆಪೆ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾತ್ರ ಫ್ರೀ ಸಿಗುತ್ತೆ. ನಿಮಗೆ ಲಂಚು ಡಿನ್ನರು ನೀವೇ ಆನ್ಲೈನ್ ಆರ್ಡರ್ ಮಾಡ್ಕೋಬೋದು, ಮತ್ತು ಇಲ್ಲೇ ಕೆಫೆ ಒಳಗೂ ಆರ್ಡರ್ ಮಾಡ್ಕೋಬೋದು. ಇಲ್ಲಿ ಎನಿ ಟೈಮ್ ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಸರ್ವಿಸಸ್ ಇರುತ್ತೆ. ಸೊ ನೀವೇ ಆನ್ಲೈನ್ ಫುಡ್ ಆರ್ಡರ್ ಮಾಡ್ಕೋಬೋದು. ಫುಡ್ ಮಾತ್ರ ಫ್ರೀಯಾಗಿ ಸಿಗಲ್ಲ, ಓನ್ಲಿ ಬ್ರೇಕ್ಫಾಸ್ಟ್. ಸೊ ಮಾರ್ನಿಂಗ್ ನೋಡ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫ್ರೀ ಇರುತ್ತೆ. ಸೊ ಸೆಲ್ಫ್ ಸರ್ವಿಸ್, ನಾವೇ ಹಾಕೊಳ್ಳೋದಿಲ್ಲ. ಬನ್ನಿ. ನುಗ್ಗೆಕಾಯಿ ಚಟ್ನಿ ಐತಿದು, ನುಗ್ಗೆಕಾಯಿ ಮತ್ತು ಬೇಳೆ ಸಾಂಬಾರ್ ಟೈಪ್ ಐತಿ ನೋಡ್ಬೋದು. ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಚಟ್ನಿ, ಕೊಬ್ಬರಿ ಚಟ್ನಿ. ಸೊ ನಾವು ಲೇಟಾಗಿ ಬಂದೀವಿ ಸ್ವಲ್ಪ, ಅದಕ್ಕೆ ಇಡ್ಲಿ ಮುಂದೆ ಹಾಕೋತೀನಿ. ಉಪ್ಪಿಟ್ಟು ಎಲ್ಲಿ ಹೋದ್ರು ಬೆಟ್ಟ ಕಡಿಮೆ ಉಪ್ಪಿಟ್ಟು ತಿನ್ನಾತೀನಿ. ಉಪ್ಪಿಟ್ಟು ಸುತ್ತ ಹಾಕೋತೀನಿ. ಸೊ ಇವತ್ತಿಗೆ ನಂದು ಇಷ್ಟೇ ಬ್ರೇಕ್ಫಾಸ್ಟು. ಇಷ್ಟರ ಮೇಲೆ ನಂದು ಬ್ರೇಕ್ಫಾಸ್ಟ್ ಕಂಪ್ಲೀಟ್. ಆ್ಯಕ್ಚುಲಿ ನಾನು ಲೇಟಾಗಿ ಬಂದೆ, ಲಾಸ್ಟಾಗ ಕಮ್ಮಿನೇ ಇತ್ತು ನೋಡಿರ್ಬೋದು. ಹಾಕೊಳ್ಳೋ ಹೊತ್ತಿನಾಗ ಉಪ್ಪಿಟ್ಟು ಇಡ್ಲಿ ಒಂದೇ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾಡ್ತೀನಿ ಬರೀ ಇಡ್ಲಿ ಹೆಂಗಾಗಿರುತ್ತೆ. ಇಡ್ಲಿ ಮಾತ್ರ ಫುಲ್ ಸಾಫ್ಟು. ಉಪ್ಪಿಟ್ಟೊಳಗೆ ಊಟನೇ ಕಾಳು ಹಾಕಿರೋರು, ನಾವು ಹಾಕೋದಿಲ್ಲ ಆ್ಯಕ್ಚುಲಿ. ಸೂಪರ್.
ಇಲ್ಲಿವರೆಗೆ ಏನು ನೋಡಿರಲ್ಲ, ಇದು ಮೊದಲೇ ಹಂತದ್ದು. ಸೊ ಎರಡನೇ ಹಂತದಲ್ಲಿ ನಿಮಗೆ ಏನೇನಿದೆ ತೋರಿಸ್ತೀನಿ. ಸೊ ಬನ್ನಿ ಅಲ್ಲಿ ಹೋಗೋಣ. ಇದು ಎರಡನೇ ಹಂತ. ಇಲ್ಲಿ ನಿಮಗೆ ಏನೇನು ನೋಡ್ಬೇಕಪ್ಪ ಅಂದ್ರೆ ರಿಸೆಪ್ಷನ್ ಹಾಲು ಮತ್ತು ಪಾರ್ಕಿಂಗ್ ಏರಿಯಾ. ಸೊ ನೀವು ಏನೇ ಬುಕಿಂಗ್ ಥಿಂಗ್ಸು ಎನ್ಕ್ವೈರಿ ಏನೇ ಇತ್ತಪ್ಪ ಅಂದರೆ ರಿಸೆಪ್ಷನ್ ಹಾಲಲ್ಲಿ ಇರುತ್ತೆ. ರಿಸಾರ್ಟ್ ಓನರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಈ ರೆಸಾರ್ಟ್ದು ಲೊಕೇಶನು ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಈ ವಿಸಿಟ್ ಮಾಡ್ಬೋದು. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಪಾರ್ಕಿಂಗ್ ಏರಿಯಾ. 4 ವೀಲರು 2 ವೀಲರ್ಸು ನೀವು ಫ್ಯಾಮಿಲಿ ಮುಖಾಂತರ ಏನೋ ಟ್ರಿಪ್ ಬಂದಿದ್ರೆ ಆರಾಮ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ನಿಮಗೆ. ಮತ್ತು ಹಾಗೂ ನಿಮಗೆ ರೆಂಟ್ ಬೈಸಿಕಲ್ಲು ಸಿಗುತ್ತೆ, ಸೈಕಲ್ಲು. ಸೊ ನೀವು ಅಲ್ಲಿ ನೋಡಿರಪ್ಪ ಅಂದರೆ ಅಲ್ಲಿ ಕ್ಲೋಸ್ ಆಗಿದೆ ಇವಾಗ. ಸೊ ಅಲ್ಲಿ ನಿಮಗೆ ರೆಂಟು ಸೈಕಲ್ಲು ಸಿಗುತ್ತೆ. ಸೊ ನೀವು ಲೋಕಲ್ ಏರಿಯಾದಲ್ಲಿ ನೀವು ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮ್ಮ ಥಿಂಗ್ಸ್ನ ಏನೇನಿದೆ ನಿಯರ್ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ನಮ್ಮದು ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ತೀನಿ ಬಾರಿ. ಸೊ ಇದು ನೈಟ್ ವ್ಯೂ. ಇದು ಫಸ್ಟ್ ಸ್ಟೇಜಲ್ಲಿ ಇರುವಂಥದ್ದು ಕ್ಯಾಂಪು. ನಿಮ್ಮ ಫ್ರೆಂಡ್ಸ್ ಜೊತೆ ಕೂತು ಆರಾಮ್ಸೆ ಟೀ ಕುಡ್ಕೋತಾ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇದು ಮೇನ್ ರೀಸನ್ ಯಾಕಪ್ಪ ಅಂದ್ರೆ ಫಸ್ಟ್ ಸ್ಟೇಜ್ ಇರೋ ಕಾರಣ ನೀವು ಸುತ್ತಮುತ್ತಲೂ ಇರುವಂಥ ಕಾರ್ಡ್ನ ಕವರ್ ಆಗುತ್ತೆ, ಬೆಡ್ ಗುಡ್ಡಗಳು ಕಾಣುತ್ತೆ ಅಗದಿ ಕ್ಲೀನಾಗಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಳ್ಬೋದು. ಸೊ ನಿಮಗೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡೇ ವ್ಯೂನ ಹಾಕಿರ್ತೀನಿ. ಸೊ ನೀವು ನೋಡ್ಬೋದು. Why you keeping me waiting? Why you keeping me waiting? ಇಲ್ಲಿವರೆಗೂ ನೀವು ಮೊದಲನೇ ಹಂತ ಮತ್ತು ಎರಡನೇ ಹಂತದ ಪ್ಲೇಸಸ್ನ ನೋಡಿದ್ರಿ. ಸೊ ಇವಾಗ ಮೂರನೇ ಹಂತದಿಂದ ಸ್ಟಾರ್ಟ್ ಆಗುವಂಥ ರೂಮ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಬರ್ರಿ ಅಲ್ಲಿ ಹೋಗೋಣ. ಆರ್ಚರಿ ಗೇಮ ಇದು ನೋಡ್ಬೋದು. ಯಾರೋ ತೊಗೊಂಡು ಹೊಡಿತಾರಲ್ಲ ಅದು, ಅಥವಾ ಅದೊಂದು ಪೆನ್ ತೊಗೊಂಡು ಹೋಗಿತಾರಲ್ಲ ಬೀಸಿ. ಸೊ ಆ ಗೇಮು ನಿಮಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಪ್ಪ ಅಂದ್ರೆ ಈ ಥರ ಗೇಮ್ ನೀವು ಆಡ್ಬೋದು. ನೋಡ್ಬೋದು ವ್ಯೂ ಎಷ್ಟು ಭಾರಿ ಐತಿ ಇಲ್ಲಿ. ಸೊ ಸುತ್ತಮುತ್ತ ಬೆಟ್ಟ ಗುಡ್ಡ ಕಾಡು. ಸೊ ಕಾಡಿನ ಮಧ್ಯೆ ನಾವು ಇರ್ತಾ ಇರೋದು ಅವೆಂಚರ ಪರಿದಿಲ್ಲ. ನಾನು ನಿಮಗೆ ರೂಮ್ಸ್ನ ತೋರಿಸ್ತೀನಿ ನೆಕ್ಸ್ಟು. ಸೊ ಬರ್ರಿ ಹೋಗೋಮಲ್ಲಿ. ಇದೊಂದು ಬೇಸಿಕ್ ಕ್ಯಾಂಪ್. ಯಾಕಪ್ಪ ಅಂದ್ರೆ ನೀವು ಲೋ ಬಜೆಟಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರಪ್ಪ ಅಂದ್ರೆ ಸೊ ನೀವು ಟೆಂಟ್ನ ಬುಕ್ ಮಾಡ್ಬೋದು. ಸೊ ಟೆಂಟ್ ಅಪ್ರಾಕ್ಸಿಮೇಟ್ಲಿ 2000 ಪ್ಲಸಲ್ಲಿ ನಿಮಗೆ ಸಿಗುತ್ತೆ. ಸೊ ಬರ್ರಿ ಅದು ಯಾವ ಥರ ಐತೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಇಬ್ಬರು ಆರಾಮ್ಸೆ ಇಲ್ಲಿ ಮಲ್ಕೋಬೋದು. ಮೇನ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಈ ಟೆಂಟಲ್ಲಿ ನಿಮಗೆ ಪವರ್ ಸಪ್ಲೈ ಇರೋದಿಲ್ಲ. ಸೊ ನಿಮ್ಮ ಮೊಬೈಲ್ ಚಾರ್ಜ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಒಂದು ಪವರ್ ಬ್ಯಾಂಕ್ ತೊಗೊಳ್ಬೇಕು. ಕೆಳಗಡೆ ರಿಸೆಪ್ಷನ್ ಅಲ್ಲಿ ನಿಮಗೆ ಪವರ್ ಸಪ್ಲೈ ಇರುತ್ತೆ, ಅಲ್ಲಿ ನಿಮ್ಮ ಮೊಬೈಲ್ ಚಾರ್ಜ್ ಮಾಡ್ಕೋಬೋದು. ಸೊ ಇದೊಂದು ಬೇಸಿಕ್ ಟೆಂಟ್ ಕ್ಯಾಂಪು. ಸೊ ನೀವೇನಾದ್ರು ಲೋ ಬಜೆಟಲ್ಲಿ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಿಮಗೆ 2000 ಪ್ಲಸಲ್ಲಿ ಸಿಗುತ್ತೆ ಇದು. ನಿಮಗೆ ಬಾತ್ರೂಮ್ದು ಇಲ್ಲಿ 3 ಟೆಂಟ್ ಅದಾವೆ. ಸೊ 3ಕ್ಕೂ ಕಾಮನ್ ಬಾತ್ರೂಮ್ಸ್ ಅಲ್ಲಿರುತ್ತೆ ನಿಮಗೆ. ಅಲ್ಲಿ ನೋಡಿರಿ. ಸೊ ಅಲ್ಲಿ ಕಾಮನ್ ಬಾತ್ರೂಮ್ನ ಯೂಸ್ ಮಾಡ್ಕೋಬೋದು. ಟಾಯ್ಲೆಟ್ದು ಬಾತ್ರೂಮ್ದು ಎರಡೂ ಕೂಡ ಇರುತ್ತೆ. ಸೊ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಆ ಟಿಪೀಸ್ ತೋರಿಸ್ತೀನಿ ಬರೀ. ಅಲ್ಲಿ ಏನು ಮೇಲೆ ನೋಡ್ತಾ ಇದ್ರಲ್ಲ ಅದು 4ನೇ ಹಂತ, ಅದು ಟಿಪೀಸ್ ಅಂತ. ನಿಮಗೆ ತ್ರಿಭುಜ ಆಕಾರದಲ್ಲಿ ನಿಮಗೆ ರೂಮ್ಸ್ನ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ಹೋಗೋಣ ನಿಮ್ಗೆ ತೋರಿಸ್ತೀನಿ ಬರ್ರಿ ರೂಮ್ ಯಾವ ಥರ ಅದಾವ ಅಂತ. ಇದು ಟಿಪೀಸ್ ರೂಮ್ಸು. ತ್ರಿಭುಜ ಆಕಾರದಲ್ಲಿ ನಿಮಗೆ ಎಲ್ಲ ರೂಮ್ಸ್ಗಳು. ಇದು ಮೇನ್ ಏನಪ್ಪ ಅಂದ್ರೆ ಇದು ವುಡನಿಂದ ರೆಡಿ ಮಾಡಿರುವಂಥ ರೂಮ್ಸ್ಗಳು. ಸೊ ನಿಮಗೆ ಬೆಸ್ಟ್ ಆಪ್ಷನ್ ಇದು. ಯಾಕಪ್ಪ ಅಂದರೆ ಚಳಿಗಾಲದಲ್ಲಿ ಸೊ ಇದನ್ನು ಚೂಸ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಚಳಿ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ವುಡನಿಂದ ನಿಮಗೆ ಸೇಫ್ ಆಗಿರ್ಬೋದು ಚಳಿಯಿಂದ. ನೀವು ಬನ್ನಿ ರೂಮ್ ಹೇಗಿದೆ ಅಂತ ಇನ್ಶಾರ್ಟ್ ತೋರಿಸ್ತೀನಿ ಬನ್ನಿ. ನಿಮ್ಮ ರೂಮ್ ಎಂಟ್ರೆನ್ಸ್ ಈ ಥರ ಇರುತ್ತೆ. ಸೊ ನಿಮಗೆ ಬೆಡ್ ಇದೆ. ಸೊ ಇಬ್ಬರು ಆರಾಮ್ಸೆ ಇಲ್ಲಿ ಮಕ್ಕೋಬೋದು. ಸೊ ನಿಮಗೆ 2 ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲೊಂದು ಮತ್ತು ಲೈಟ್ನ ಹಿಂಗೆ ಹಚ್ಚಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಟ್ಯೂಬ್ಲೈಟು. ಸೊ ಮಿಡಲ್ ಇದೆ ಅಲ್ಲ ಟ್ಯೂಬ್ಲೈಟ್ ಇದು. ಸೊ ಅಲ್ಲೊಂದು ಲೈಟು. ಸೊ ನಿಮಗೆ ಇಲ್ಲಿ ವೆಂಟಿಲೇಷನ್ ಏನೂ ಇರೋದಿಲ್ಲ. ಸೊ ಫುಲ್ ಕ್ಲೋಸ್ ಇರುತ್ತೆ. ಇಲ್ಲಿ ಚಳಿ ಇರೋದ್ರಿಂದ ಇದೇ ನಿಮಗೆ ಬೆಸ್ಟ್ ಅಂತ ಅನಿಸುತ್ತೆ. ಬುಕ್ ಮಾಡ್ಬೋದು. ಫುಲ್ ಹಾಟ್ ಆಗಿರುತ್ತೆ ನೈಟ್ ಟೈಮಲ್ಲಿ. ಫುಲ್ ವುಡನಿಂದ ಕ್ರಿಯೇಟ್ ಆಗಿರ್ತಲ್ಲ, ತ್ರಿಭುಜ ಆಕಾರದಲ್ಲಿ ಐತಿದು ರೂಮ್ನ. ಸೊ ಲಾಸ್ಟಿಗೆ ನಿಮಗೆ ಇಲ್ಲಿ ಕಾಮನ್ ಬಾತ್ರೂಮ್ ಸಿಗುತ್ತೆ. ಸೊ ನಿಮಗೆ ವೇಡ್ ಅನಿಸ್ತಿರ್ಬೋದು ಬಾತ್ರೂಮ್ಸ್ನ ತೋರಿಸ್ತೀನಿಪ್ಪ ಅಂದರೆ. ಬಾತ್ರೂಮ್ಸ್ ಒಂದು ಲೆವೆಲ್ಗೆ ಕ್ಲೀನೇ ಇದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ನೀವೇ ನೋಡ್ತಾ ಇರಲ್ಲ ಇವು ಕಾಮನ್ ಬಾತ್ರೂಮ್ಸು.
ನೀವು ಬೇಸಿಕ್ ಒಂದು ಬಾತ್ರೂಮ್ ಹೇಗಿರುತ್ತೆ ಒಂದು ಮನೆಯಲ್ಲಿ, ಸೊ ಆ ಥರ ಸೆಟಪ್ ಮಾಡಿದ್ದಾರೆ ಇದರಲ್ಲಿ. ಸೊ ನಿಮಗೆ ಗೀಸರ್ ಸಿಗುತ್ತೆ, ಹಾಟ್ ವಾಟರು, ಮತ್ತು ಇಲ್ಲಿ ಟ್ಯಾಪ್ ವಾಟರ್ ಕೂಡ ಸಿಗುತ್ತೆ ನಿಮಗೆ ಟಾಯ್ಲೆಟ್ಗೆ, ಮತ್ತು ಸಿಂಕು ಎಲ್ಲ ಬೇಸಿಕ್ ನಿಮಗೆ ಏನೇನು ಒಂದು ಬಾತ್ರೂಮಲ್ಲಿ ಇರಬೇಕಾಗಿದ್ದು ಎಲ್ಲ ಫೆಸಿಲಿಟೀಸ್ ಸೊ ಇದರಲ್ಲಿದೆ. ಇದನ್ನು ಕೂಡ ನೀವು ಸಪ್ರೇಟ್ ನೋಡ್ಬೋದು, ಬರೀ ಟಾಯ್ಲೆಟ್ಗೋಸ್ಕರ ಮಾಡಿರುವಂಥ ಒಂದು ಬಾತ್ರೂಮ್. ಸೊ ಇಲ್ಲಿವರೆಗೆ ನಿಮಗೆ TPS ರೂಮ್ನ ತೋರಿಸಿದೆ. ಸೊ ನೀವು ಬೆಸ್ಟ್ ಆಪ್ಷನು ಇದು, ನೀವು ಬುಕ್ ಮಾಡ್ಕೋಬೋದು. ಸೊ ಇದೊಂಥರ ನಿಮಗೆ ನೇಚರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಆರಾಮ್ಸ್ ಕೂತ್ಕೊಂಡು ನೀವು ಟೀ ಕುಡಿಬೋದು, ಅಲ್ಲಿ ಟೀ ಕೆಳಗಡೆ ಸಿಗುತ್ತೆ, ಅಲ್ಲಿ ತೊಗೊಂಬಂದು ಟೀ ಕುಡಿಬೋದು. ಸೊ ನೇಚರ್ ವ್ಯೂನ ಆರಾಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಿಮಗೆ ಕ್ಯಾಪ್ಸೂಲ್ ರೂಮ್ಸ್ನ ತೋರಿಸ್ತೀನಿ. ಅದು ಗೋಲಾಕಾರದಲ್ಲಿ ಇರುತ್ತೆ, ಆ ಗೋಲಾಕಾರದಲ್ಲಿ ನಿಮಗೆ ರೂಮ್ಸ್ನ ಮಾಡಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಅಲ್ಲಿ ಹೋಗೋಣ, ಬನ್ನಿ ಅಲ್ಲಿ ಹೋಗೋಣ. ಸೊ ಇದೇನು ನೋಡ್ತಾ ಇಲ್ಲ, ಇದು 5ನೇ ಹಂತ. ಎಲ್ಲ ಈ ಕ್ಯಾಪ್ಸೂಲ್ ರೂಮ್ಸ್ ಗೋಲಾಕಾರದಲ್ಲಿ ಇರ್ತಲ್ಲ, ಅದರಲ್ಲೇ ಒಂದು ಬೆಡ್ನ ಕ್ರಿಯೇಟ್ ಮಾಡಿ ಒಂದು ರೂಮ್ ಟೈಪ್ ಮಾಡಿರ್ತಾರೆ. ಈಗ ಬೇರೆಯವರ ಗೆಸ್ಟ್ ಪರ್ಮಿಷನ್ ತೊಗೊಂಡು ಇನ್ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಬರೀ ಕ್ಯಾಪ್ಸೂಲ್ ರೂಮ್ ಯಾವ ಥರ ಇರುತ್ತೆ, ಯಾವ ಥರ ಆಪ್ಷನ್ಸ್ ಇರ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಕೆಳಗಡೆ ಫುಲ್ ಪ್ಲೇಸ್ ಇರುತ್ತೆ, ನೀವು ಬ್ಯಾಗ್ನ ಇಟ್ಕೋಬೋದು, ಲಗೇಜ್ನೆಲ್ಲ ನೀವು ಕೆಳಗಡೆ ಇಟ್ಕೋಬೋದು. ಮೇನ್ ಡಿಸ್ಅಡ್ವಾಂಟೇಜ್ ಇರ್ಬೋದು ಅಂದರೆ ನಮಗೆ ಹೈಟಲ್ಲಿ ಎದ್ದು ನಿಂತ್ಕೊಳ್ಳೋಕ್ಕಾಗಂಗಿಲ್ಲ. ಸೊ ಬರೀ ಒಳಗೆ ಇದೆ ಕೆಳಗಡೆ TPS ಅಲ್ಲಿ ನೋಡಿದ್ರೆ ಅಲ್ಲಿ ನಿಮಗೆ ವೆಂಟಿಲೇಷನ್ ಇರೋದಿಲ್ಲ. ಸೊ ಇಲ್ಲಿಗೆ ನಮಗೆ ಕ್ಯಾಪ್ಸೂಲ್ ರೂಮಲ್ಲಿ ವೆಂಟಿಲೇಷನ್ ಸಿಗುತ್ತೆ, ನಿಮಗೆ 2 ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಸೊ ಇಲ್ಲೊಂದು 3ನೇ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ, ನೀವು ಬೇಕಾದ್ರೆ ಲ್ಯಾಪ್ಟಾಪ್ನ ಇಟ್ಕೊಂಡು ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೋಬೋದು. ಸೊ ಕೆಳಗಡೆ ಫುಲ್ ಸ್ಪೇಸ್ ಇದೆ, ನೀವು ಬ್ಯಾಗ್ನ ಇಟ್ಕೋಬೋದು. ಸೊ ನಿಮಗೆ ಲೈಟ್ ಸಿಗುತ್ತೆ 2. ಸೊ ಇದು ಮಾತ್ರ ಕ್ಯಾಪ್ಸೂಲ್ ರೂಮ್ಸ್ ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು ಇಲ್ಲಿ ಬಂದು ಬುಕ್ ಮಾಡ್ಕೊಂಡು. ಸೊ ನೀವು ಏನು ಎಲ್ಲ ರೂಮ್ಸ್ ನೋಡಿದ್ರಲ್ಲ, ಎಲ್ಲ ರೂಮ್ಸ್ಗೆ ನಿಮಗೆ ಕಾಮನ್ ಬಾತ್ರೂಮ್ ಅಂತ ಲಾಸ್ಟ್ ಇರುತ್ತೆ. ಸೊ ಇಲ್ಲಿ ಕ್ಯಾಪ್ಸೂಲ್ ರೂಮ್ಸ್ಗೂ ಕಾಮನ್ ಬಾತ್ರೂಮ್ಸ್ ಅಲ್ಲಿದೆ. ನೀವು ಕೆಳಗಡೆ ನೋಡಿದ್ರಲ್ಲ, ಅಲ್ಲಿ ತೋರಿಸಿದ್ರಲ್ಲ, ಅಲ್ಲಿ ಕಾಮನ್ ಬಾತ್ರೂಮ್ಸ್ನ ಲಾಸ್ಟಲ್ಲಿ ಇರುತ್ತೆ. ಸೊ ನೀವೇನು ಹೈ ಲೆವೆಲ್ ಬಜೆಟಲ್ಲಿ ಏನಾದ್ರು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೀವು ಮಾಡಬೇಕಪ್ಪ ಅಂದರೆ ಸೊ ನೀವು ಈ ಕ್ಯಾಪ್ಸೂಲ್ ರೂಮ್ಸ್ನ ನೀವು ಬುಕ್ ಮಾಡ್ಕೋಬೋದು. ಸೊ ಇಲ್ಲಿವರೆಗೂ ನೀವೇ ನೋಡಿದ್ರಲ್ಲ, ಅವೆಂಚರ್ ಪಾರ್ಕ್ನೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಿದೆ, ಎಲ್ಲೇನು ಪಾಸಿಬಿಲಿಟಿ ಆಪ್ಷನ್ಸ್ ಇದಾವೆ ಎಲ್ಲನೂ ತೋರಿಸಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಕಳಿಸ್ರಿ, ಅವ್ರಿಗೂ ತಿಳಿಸ್ರಿ ಅವೆಂಚರ್ ಪಾರ್ಕ್ನೆಲ್ ಬಗ್ಗೆ. ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಅವೆಂಚರ್ ಪಾರ್ಕ್ನೆಲ್ ಕಾಂಟ್ಯಾಕ್ಟು ಮತ್ತು ಗೂಗಲ್ ಮ್ಯಾಪು ಎಲ್ಲ ಇನ್ಫಾರ್ಮೇಷನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾ ಏನು ಪ್ರಾಬ್ಲಮ್ ಫೇಸ್ ಮಾಡಿದೆಪ್ಪ ಅಂದ್ರೆ, ಸೊ ಇಲ್ಲಿ ಕಾಮನ್ ಆಗಿ ಡಿನ್ನರು ಲಂಚು ಸಿಗೋದಿಲ್ಲ. ಸೊ ನೀವೇ ಆನ್ಲೈನ್ ಫುಡ್ ಆರ್ಡರ್ ಮಾಡ್ಕೋಬೇಕು. ಇಲ್ಲಿ ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಸರ್ವಿಸ್ ಯಾವಾಗಲೂ ಎನಿ ಟೈಮ್ ಸರ್ವಿಸ್ ಇರುತ್ತೆ. ಸೊ ನೀವು ಫುಡ್ ಆರ್ಡರ್ ಮಾಡ್ಕೋಬೋದು. ಮತ್ತು ಬ್ರೇಕ್ಫಾಸ್ಟ್ ಮಾತ್ರ ಫ್ರೀ ಇರುತ್ತೆ. ನೀವು ನೋಡಿದ್ರಲ್ಲ, ಅಲ್ಲಿ ಸೆಲ್ಫ್ ಸರ್ವಿಸ್ ನಾವು ಬ್ರೇಕ್ಫಾಸ್ಟ್ ತೊಗೊಂಡೇವಲ್ಲ, ಅದು ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ತರ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.